ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಸೋರೆಕಾಯಿಂದ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಂದು 1/4 ಚಮಚದಷ್ಟು ನಾನಿಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ ತೊಗೊತಾ ಇದ್ದೀನಿ 1/4 ಚಮಚದಷ್ಟು. ಒಗ್ಗರಣೆಗೆ ಸ್ವಲ್ಪ ಇಂಗು, ಆಮೇಲೆ ಕರಿಬೇವು ಹಾಕೋತಾ ಇದ್ದೀನಿ. ನಾನು ಕರಿಬೇವು ತಂದ ತಕ್ಷಣ ಇದನ್ನು ಒಂದು ಪೇಪರ್ನಲ್ಲಿ ತೊಳೆದ್ಬಿಟ್ಟು ಒಣಗಿಸಿಟ್ಕೊಂಡಿರ್ತೀನಿ. ಅದನ್ನು ಬಳಸ್ಕೊಂಡೆ. ಅರ್ಧ ಚಮಚದಷ್ಟು ನಾನಿಲ್ಲಿ ಕಡಲೆಬೇಳೆ, 1/4 ಚಮಚದಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತರ್ತರಿಯಾಗಿ ನಾನಿಲ್ಲಿ ರುಬ್ಕೊಂಡಿದ್ದೆ. ನೋಡಿ, ಈ ರೀತಿ ಆಗಿರುತ್ತೆ. ಇದರಲ್ಲಿ ನಾನು 1 ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಇದು ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿರೋದಿರುತ್ತಲ್ಲ ಅದನ್ನು ಬಳಸ್ಕೋಬೋದು. ಇವಾಗ ಇದನ್ನು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಪಲ್ಯ ತಿಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಭಾಳ ಮಸಾಲೆ ಎಲ್ಲ ಏನೂ ಇಲ್ಲ. ಇದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು. ತಿಳಿ ಸಾರಿಗೆ ಅಥವಾ ಒಂಥರ ಸೈಡ್ಸ್ ಪಲ್ಯ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ. ಸೋರೆಕಾಯಿನ ಚೆನ್ನಾಗಿ ತೊಳೆದು ಆ ಸಿಪ್ಪೆನ ತಕ್ಕೊಂಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೈಜ್ ಇರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆವಾಗ ಬೇಯೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ನೆಕ್ಸ್ಟ್ ನಾನಿಲ್ಲಿ 1/4 ಚಮಚದಷ್ಟು ಅರಿಶಿನ, ಅರ್ಧ ಇಂದ 3/4 ಚಮಚದಷ್ಟು ನಮಗಿಲ್ಲಿ ಉಪ್ಪು ಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಒಂದು 5ರಿಂದ 6 ನಿಮಿಷದಷ್ಟು ನಾವಿಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಸೋರೆಕಾಯಿ ಬೇಡ ಅನ್ನೋರು ಬೀನ್ಸ್, ಕ್ಯಾರೆಟು, ಬಟಾಣಿ ಹಾಕಿ ಮಾಡಿರೋ ತುಂಬ ಚೆನ್ನಾಗಿರುತ್ತೆ, ಅಥವಾ ಬರೀ ಬೀನ್ಸ್ ಹಾಕಿರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, 5ರಿಂದ 6 ನಿಮಿಷ ಆದಮೇಲೆ ಈ ರೀತಿ ಒಂದು ಸತಿ ಕೈ ಆಡಬೇಕಾಗತ್ತೆ. ಇನ್ನೂ ಕಂಪ್ಲೀಟ್ ಕುಕ್ ಆಗಿಲ್ಲ, ಇದು ಇನ್ನೂ ಆಗಬೇಕು, ಗಟ್ಟಿ ಇದೆ. ಸೊ ಮತ್ತೆ ಈಗ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಬೇಕಂದರೆ ಅರ್ಜೆಂಟ್ ಇತ್ತು, ಬೇಗ ಆಗಬೇಕು ಅಂದರೆ ಇನ್ನು ಸ್ವಲ್ಪ ನಾವಿಲ್ಲಿ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಾಗತ್ತೆ. ಯಾವಾಗಾದರೂ ತುಂಬ ಮಸಾಲೆ ತಿಂದಾಗ ಅಥವಾ ತುಂಬ ಹೆವಿ ಫುಡ್ ತಿಂದಾಗ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿದ್ದು ಬೆಂದಿದೆ. ಇಷ್ಟು ಸಾಕು. ತುಂಬ ಮತ್ತು ಮುದ್ದೆ ಆಗೋ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಇದು. ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 1/4 ಕಪ್ನಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿ ಬಳಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ. ಸೋರೆಕಾಯಿನಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಆಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಅಥವಾ ವೆಯ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರಕಾರಿ. ಇದನ್ನು ನಮ್ಮ ಡಯಟ್ನಲ್ಲಿ ಬಳಸೋದ್ರಿಂದ ಗಟ್ ಹೆಲ್ತ್ ಆಗಲಿ, ಬ್ಲಡ್ ಲೆವೆಲ್ಸ್ ಆಗಲಿ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಸೋರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂಥೇಳಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.